ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸೌರಮಾನ ಯುಗಾದಿ ಆದ್ದರಿಂದ ಮನೆಯಲ್ಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದೇವೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ಹೂ ಹಾರ ಹಾಕಿ ಪೂಜೆ ಮಾಡಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ಮನೆಯಲ್ಲೇ ಸಿಂಪಲಾದ ಒಂದು ಸ್ವೀಟನ್ನು ಪ್ರಿಪೇರ್ ಮಾಡಿದ್ದೇವೆ. ನಾವಿವತ್ತು ಕಡಲೆಬೇಳೆ ಪಾಯಸ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಅದಕ್ಕಾಗಿ ತೆಂಗಿನ ಹಾಲು ತೆಗಿಬೇಕು. ಸೊ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ತೆಂಗಿನ ಹಾಲು ರೆಡಿ ಆಗುತ್ತೆ. ಇವಾಗ ಸಾಬಕ್ಕಿಗೆ ಸ್ವಲ್ಪ ತೆಂಗಿನ ಹಾಲು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಇನ್ನೊಂದು ಸೈಡಲ್ಲಿ ಕುಕ್ಕರಿಗೆ 1 ಕಪ್ ಕಡಲೆಬೇಳೆ ಹಾಕಿ 2 ಗ್ಲಾಸ್ ನೀರು ಹಾಕಿ 2 ಸಿಟಿ ಬೇಯಿಸಬೇಕು. ಕಡಲೆಬೇಳೆ ಬೆಂದ ನಂತರ ತೆಂಗಿನ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇವೆ. ಹಾಲು ಕುದೀತಾ ಬರುವಾಗ ನೆನೆಸಿಟ್ಟ ಸಾಬಕ್ಕಿನ ಅದಕ್ಕೆ ಹಾಕಬೇಕು. ಸಾಬಕ್ಕಿ ಹಾಕಿದ ನಂತರ ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ಬೇಯಿಸಿದ್ದ ಕಡಲೆಬೇಳೆನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ಹಾಕಿ ತಳ ಹಿಡಿಯದಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಲಾಸ್ಟಿಗೆ ಗೋಡಂಬಿ ಮತ್ತು ಬಾದಾಮನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಪಾಯಸಕ್ಕೆ ಹಾಕಬೇಕು. ಇವಾಗ ನೋಡ್ತಾ ಇರ್ಬೋದು, ಯುಗಾದಿ ಹಬ್ಬದ ಸಿಹಿಯಾದ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ.